ನರಬೋಳಿ ಚಾಮನೂರು ಬ್ರಿಡ್ಜು ಇದು ನಮ್ಮ ಕ್ಷೇತ್ರದಲ್ಲಿ ಬಹಳ ಒಂದು ಮಹತ್ವವಾದ ಒಂದು ಬ್ರಿಡ್ಜ್ ಆಗಿದೆ. ಇದರ ಒಂದು ಅಡಿಗಲ್ ಮಾಡಿದ್ದು ಹಿಂದಿನ ನಮ್ಮ ಸರ್ಕಾರ ಇದ್ದಾಗ 12 ಜನವರಿ 2018ರಲ್ಲಿ. ಈಗಾಗಲೇ ಸುಮಾರು 75% ಕೆಲಸ ಕಂಪ್ಲೀಟ್ ಆಗಿದೆ. ಆದರೆ ಕೇವಲ ಇನ್ನೂ ಒಂದು 3 ಪಿಲ್ಲರ್ಸ್ ಮಾಡಿಬಿಟ್ರೆ ಅದು ಕೆಲಸವನ್ನು ಆಗ್ತದೆ. ನಾನು ಸಚಿವರ ಹತ್ರ ಮೊನ್ನೆ 18 ಜೂನ್ಗೆ ನಾನು ಅವ್ರ ಹತ್ರ ಹೋಗಿದ್ದೆ. ಅವ್ರಿಗೆ ನಮ್ಮ ಕಲಬುರಗಿಗೆ ಮತ್ತೆ ಜೇವರ್ಗಿ ಮತಕ್ಷೇತ್ರಕ್ಕೂ ಕೂಡ ಆಹ್ವಾನವನ್ನು ಮಾಡಿದ್ದೀವಿ. ಇಲ್ಲಿ ಒಂದು ಬ್ರಿಡ್ಜ್ ಕಂಪ್ಲೀಟ್ ಆಗಬೇಕಂದ್ರೆ ಸುಮಾರು ಒಂದು 48 ಕೋಟಿ ಬೇಕಾಗಿತ್ತು. ಈಗ ಕೆಲಸ ಆಗಿದ್ದು ಸುಮಾರು 32 ಕೋಟಿ ವೆಚ್ಚದಲ್ಲಿ ಕೆಲಸ ಆಗಿದೆ. 14 ಕೋಟಿ ಉಳಿದಿದೆ. ಆದರೆ ಈಗ ಇವತ್ತು ಪ್ರೆಸೆಂಟ್ DSR ಅಲ್ಲಿ ಒಂದು ಕಂಪ್ಲೀಟ್ ಆಗಬೇಕಂದ್ರೆ ಕನಿಷ್ಠ ಒಂದು 36-37 ಕೋಟಿ ಆಗ್ತದೆ. ಮಾನ್ಯ ಸಚಿವರು ಅವ್ರ ಹತ್ರ ನಾವು ಹೋಗಿದಾಗ ನಮ್ಮ ಕ್ಷೇತ್ರದ ಮುಖ್ಯಸ್ಥರು ಮತ್ತು ನರಬೋಳಿ ಗ್ರಾಮದ ಎಲ್ಲ ಮುಖಂಡರೆಲ್ಲರೂ ನಾವು ಸೇರಿ ಅವ್ರ ಹತ್ರ ಹೋದಾಗ ಅವರು ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಈ ಒಂದು ಅಧಿವೇಶನ ನಂತರ ಅವ್ರಿಗೆ ಒಂದು ಆಹ್ವಾನ ಮಾಡ್ತೀವಿ. ಅವ್ರು ಬಂದು ಆ ಒಂದು ವೀಕ್ಷಣೆ ಮಾಡಿ ಕೇವಲ ನರಬೋಳಿ ಚಾಮನೂರು ಅಷ್ಟೇ ಅಲ್ಲ, ಹೊನ್ನಾಳ್ ತಿನ್ನೂರು ಬ್ರಿಡ್ಜ್ ಕೂಡ ಇದೆ. ಇವೆರಡೂ ಕೂಡ ಅದಕ್ಕೆ ಅನುದಾನ ನೀಡಬೇಕು ಮತ್ತೆ ಕೆಲಸ ಮುಗಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಓಕೆ ಸನ್ಮಾನ್ಯ ಅಧ್ಯಕ್ಷ, ಈಗಾಗಲೇ ಶಾಸಕರ ಚರ್ಚೆ ಮಾಡಿದ್ದೀವಿ. ಇದು ಅರ್ಧ ಆಗಿದೆ. ಇನ್ನೂ 30-40 ಕೆಲಸ ಆಗಬೇಕಾಗಿದೆ. ಈಗಾಗಲೇ ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಅದಕ್ಕೆ ಬ್ಯಾಲೆನ್ಸ್ ದುಡ್ಡನ್ನು ಯಾವ್ದಾದ್ರು ಯೋಜನೆಯಲ್ಲಿ ಹಾಕಿ ನಾನು ಮುಗಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ.